ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಪ್ರಧಾನ ಸಂಚಾಲಕರು ಹಾಗೂ ಹಿರಿಯ ಹೋರಾಟಗಾರರಾದ ಮಾವಳ್ಳಿ ಶಂಕರ್ ಅಣ್ಣರವರ ಹುಟ್ಟುಹಬ್ಬ ಅಂಗವಾಗಿ ಇಂದು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಆನೇಕಲ್ ತಾಲೂಕು ಸಂಚಾಲಕರಾದ ಬಾಳಗಾರನಹಳ್ಳಿ ಮಂಜೂರವರ ನೇತೃತ್ವದಲ್ಲಿ ಚಂದಾಪುರ ಸಮೀಪದಲ್ಲಿರುವ ಸಿಪಾನಿ ಸೇವಾ ಸದನದಲ್ಲಿ ಒಂದು ದಿನದ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಹೋರಾಟಗಾರರಾದ ಎಂಸಿ ಹಳ್ಳಿ ವೇಣು, ಮುತ್ತನಾಲೂರು ಶಿವಣ್ಣ, ಮಾವಳ್ಳಿ ವೆಂಕಟೇಶ್, ಮಾಯಸಂದ್ರ ಸುರೇಶ್, ನೆರಳೂರು ಶಿವು, ಮುತ್ಸಂದ್ರ ಮುನಿರಾಜು, ಉಸ್ಕೂರು ಮಧು, ಸುರೇಶ್ ಪ್ರಬುದ್ಧ, ಮಹೇಂದ್ರ, ಸೋಷಿತ್ ಚಂದ್ರು, ಸಂಜು, ರಾಜು, ಬಾಬು, ರಾಮಸ್ವಾಮಿ, ನಾರಾಯಣಸ್ವಾಮಿ ಮತ್ತು ಪದಾಧಿಕಾರಿಗಳು ಭಾಗವಹಿಸಿದರು. ಜೈ ಭೀಮ್ ಸ್ನೇಹಿತರೆ, ಏನು ಈ ದಿನ ರಾಜ್ಯ ಕಂಡಂಥ ಶೋಷಿತರ ಧ್ವನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ರೂವಾರಿ ಕರ್ನಾಟಕದಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಅಣ್ಣ ಮಾವಳ್ಳಿ ಶಂಕರ್ ಅವರು ಹಗಲು ರಾತ್ರಿ ನಿರಂತರವಾಗಿ ಶ್ರಮಿಸಿ ಇವತ್ತು ಚಳುವಳಿಯನ್ನು ಕಟ್ಟಂಥ ಶೋಷಿತ ವರ್ಗದ ಬಹುಜನ ನಾಯಕ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ. ಯಾಕಂತಂದರೆ ಅಂಥ ಒಬ್ಬ ಹೋರಾಟಗಾರರು ಇವತ್ತು ಇಡೀ ತನ್ನ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ. ಈ ಸಮಾಜಕ್ಕೋಸ್ಕರ, ಈ ಸಮುದಾಯಕ್ಕೋಸ್ಕರ ಸಾವಿರಾರು ಮನೆಗಳಿಗೆ, ನಿರಾಶ್ರಿತರಿಗೆ ಮನೆಗಳನ್ನ ಕೊಡಿಸುವಂಥ ಮೂಲಕ ಹೋರಾಟಗಳನ್ನ ಮಾಡಿದ್ದಾರೆ. ಮಹಿಳೆಯರ ಮೇಲೆ ಹೋರಾಟಗಳನ್ನ ನಿಯಂತ್ರಣ ಮಾಡೋದಲ್ಲಿ ಹೋರಾಟ ಮಾಡಿದ್ದಾರೆ. ಅದೇ ರೀತಿ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ
ಮತ್ತು ಎಲ್ಲ ಹಿಂದುಳಿದ ಎಲ್ಲ ಸಮುದಾಯಕ್ಕೂ ಇವತ್ತು ಅವ್ರು ನಿರಂತರವಾಗಿ ಹೋರಾಟವನ್ನು ಮಾಡಿ ಇವತ್ತು ತನ್ನದೇ ಆದ ಒಂದು ಹೆಸರನ್ನ ಮಾಡಿರುವಂಥ ಏಕೈಕ ನಾಯಕ ಯಾರನ್ನ ಇದ್ರೆ ಅದು ಅಣ್ಣ ಮಾವಳ್ಳಿ ಶಂಕರ್ಜಿ ಅವರು. ಯಾಕಂತಂದ್ರೆ ಅವರು ತನಗೋಸ್ಕರ ಏನೂ ಮಾಡಲಿಲ್ಲ, ಈ ಸಮಾಜಕ್ಕೋಸ್ಕರ, ಈ ಸಮುದಾಯಕ್ಕೋಸ್ಕರ ಬುದ್ಧ, ಬಸವ, ಅಂಬೇಡ್ಕರ್, ಪುಲೆ, ಕನಕದಾಸರು ಮತ್ತು ಯಾರು ಸಮಾನತೆ ಅಧಿಕಾರ ಅವ್ರ ವಿಚಾರಧಾರೆಗಳನ್ನ ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲೂ ಪರಿಚಯ ಮಾಡಿದಂಥ ವ್ಯಕ್ತಿ ಯಾರು ಇದ್ರೆ ಅದು ಅಣ್ಣ ಮಾವಳ್ಳಿ ಶಂಕರ್ ಅಂತ ಹೇಳಕ್ ಬಯಸ್ತೀನಿ. ಹಾಗಾಗಿ ಏನು ಇವತ್ತು ನಾವು ಆನೇಕಲ್ ತಾಲೂಕಿನ ಸಿಪಾನಿ ಇಲ್ಲಿ ಸೇವಾಶ್ರಮದಲ್ಲಿ ಇವತ್ತು ಸರಳವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಹುಟ್ಟುಹಬ್ಬಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಬಂಧು ಮಿತ್ರರಿಗೂ ಎಲ್ಲ ಹೋರಾಟದ ಒಡನಾಳಿಗೂ ಜೈ ಭೀಮ್ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಅಣ್ಣ ಮಾವಳ್ಳಿ ಶಂಕರ್ ಅವರು ಹುಟ್ಟುಹಬ್ಬದ ಶುಭಾಶಯಗಳು. ಜೈ ಭೀಮ್. ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಪ್ರಧಾನ ಸಂಚಾಲಕರಂತ ಅಣ್ಣ ಮಾವಳ್ಳಿ ಶಂಕರ್ಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆನೇಕಲ್ ತಾಲೂಕಿನ ಆಡಿಸುನ್ನಟ್ಟಿ ಗ್ರಾಮದಲ್ಲಿರ್ತಕ್ಕಂಥ ಸಿಪಾನಿ ಸೇವಾ ಸದನದಲ್ಲಿ ಇವತ್ತು ಲಘು ಉಪಹಾರವನ್ನು ಇಟ್ಕೊಂಡಿದ್ದೇವೆ. ಅವರ ಒಂದು ಬುನಾದಿ ಏನಿತ್ತು, ಅವರ ಒಂದು ತತ್ವ ಸಿದ್ಧಾಂತಗಳೇನಿತ್ತು, ಇವತ್ತು ಆನೇಕಲ್ಲಲ್ಲಿ ಇಲ್ಲಿರ್ತಕ್ಕಂಥವರೆಲ್ಲ ನಾವು ಕೂಡ ಅವರ ಒಂದು ಹಾದಿಯಲ್ಲಿ ನಡೆದು ಬಂದಿರತಕ್ಕಂಥವರು. ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಮಾರ್ಗ, ಬುದ್ಧನ ತತ್ವಗಳು, ಆದರ್ಶಗಳನ್ನು ಪಾಲಿಸಿ ಇವತ್ತು ಎಲ್ಲರೂ ಒಳ್ಳೆ ರೀತಿಯಲ್ಲಿ ವಿದ್ಯಾವಂತರಾಗಿ ಒಂದು ಸುಶಿಕ್ತರಾಗಿ ಅವರು ಕೊಟ್ಟಿರ್ತಕ್ಕಂಥ ಏನು ವಿಚಾರಧಾರೆಯಲ್ಲಿ ಇವತ್ತು ನಾವು ಆನೇಕಲ್ನಲ್ಲಿ ಮೂಲೆ ಮೂಲೆಯಲ್ಲಿ ನೋಡ್ತೀವಿ. ಇವತ್ತು ಏನು ಆಶ್ರಯ ಕಮಿಟಿ ಮನೆಗಳಾಗಬೇಕಂತಂದರೆ ಇವತ್ತು ಅವರು ಕಾರಣಕರ್ತರು. ಇವತ್ತು ಆ ಮನೆಗಳಲ್ಲಿ ದೀಪ ಉರಿತಾ ಇದೆ ಅಂತಂದರೆ ಅವರು ಕಾರಣಭೂತರಾಗಿದ್ದಾರೆ. ಇವತ್ತು ಅವ್ರು ಹಾಕಿ ಕೊಟ್ಟಿರ್ತಕ್ಕಂಥ ಹಾದಿ ಏನಿದೆ, ಇವತ್ತು ರಾಜಕೀಯವಾಗಿ ಗ್ರಾಮ ಪಂಚಾಯತಿಯಿಂದ ಹಿಡಿದು MLA ವರೆಗೂ ಕೂಡ ಇವತ್ತು ಎಲ್ಲ ಸ್ಪರ್ಧೆಗಳಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ವ್ಯಕ್ತಿಗಳಂತಂದರೆ ಅವ್ರು ಹಾಕಿ ಕೊಟ್ಟಿರ್ತಕ್ಕಂಥ ಬುನಾದಿ ಅಂತ ಹೇಳದೆ ತಪ್ಪಾಗಲಾರದು. ಅವರ ಒಂದು ಪ್ರಾಮಾಣಿಕತೆ ಏನಿದೆ, ಆ ಪ್ರಾಮಾಣಿಕತೆ ಇವತ್ತು ಆ ಸರಳ ವ್ಯಕ್ತಿ ಆ ಪ್ರಾಮಾಣಿಕತೆಯಿಂದ ಇವತ್ತು ಹೋರಾಟದ ಜೋಳಿಗೆಯನ್ನು ಹಾಕಿಕೊಂಡು ಇವತ್ತು ರಾಜ್ಯದ ಮೂಲೆ ಮೂಲೆ ಗಡಿಯಲ್ಲಿ ಎಲ್ಲೇ ದೌರ್ಜನ್ಯ, ದಬ್ಬಾಳಿಕೆ ಏನೇ ಆದರೂ ಕೂಡ ಕಾಣಿಸ್ಕೊಳ್ತಕ್ಕಂಥ ಪ್ರಪ್ರಥಮ ವ್ಯಕ್ತಿ ಮಾವಳ್ಳಿ ಶಂಕರ್ಜಿ ಅವರು ಒಬ್ಬರೇ. ಅವರ ಒಂದು ಸಿದ್ಧಾಂತ ತತ್ವಗಳಲ್ಲಿ ಇವತ್ತು ಅನೇಕ ಲೀಡರ್ಗಳು ಇವತ್ತು ಉತ್ಪತ್ತಿಯಾಗಿ ಇವತ್ತು ಅವರ ಕೈಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಬೇಕು. ಮತ್ತು ಎಲ್ಲೇ ರಾಜ್ಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಏನೇ ಅಹಿತಕರ ಘಟನೆ ಆದಾಗ ಆ ಸಂದರ್ಭಕ್ಕೆ ಸ್ಪಂದಿಸುವಂಥ ನಾಯಕತ್ವ ಗುಣಗಳನ್ನು ಈಗಿರ್ತಕ್ಕಂಥ ಯುವ ಪೀಳಿಗೆ ಅದನ್ನು ಬೆಳೆಸ್ಕೋಬೇಕು, ಗುರ್ಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳ ಒಳ್ಳೆ ರೀತಿಯ ಸಂದೇಶಗಳನ್ನು ಅವರು ಕೊಟ್ಟು ಮುಂದೆ ಸಾಗಿರ್ತಕ್ಕಂಥ ವ್ಯಕ್ತಿಗೆ ಇವತ್ತು ನಾವು ಸರಳವಾಗಿ ಈ ಸಂಸ್ಥೆಯಲ್ಲಿ ನಾವೊಂದು ಲಘುಪಹಾರ ಇಟ್ಕೊಂಡಿದ್ದೇವೆ. ನಮ್ಮ ತಾಲೂಕು ಸಂಚಾಲಕರಂತ ಬಳಗನಹಳ್ಳಿ ಮಂಜೂರಾಗಿರ್ಬೋದು, ಅಣ್ಣ ಶಂಕರ್ಜಿಯವರ ಸಹೋದರ ನಮ್ಮ ವೆಂಕಟೇಶ್ ಅವರಾಗಿರ್ಬೋದು, ವಕೀಲರಾದಂಥ ಪುರುಷೋತ್ತಮ್ ಅವರು, ರಾಮಸ್ವಾಮಿ, ನಾರಾಯಣಸ್ವಾಮಿ ಅವರು, ಇನ್ನೂ ಅನೇಕರು, ಶೋಷಿತ್ ಅವರಾಗ್ಬೋದು, ನಮ್ಮ ಮೈಸಂದ್ರ ಸುರೇಶ್ ಅವರು, ನಮ್ಮ ಮುತ್ಸಂದ್ರ ಮುನ್ರಾಜ್ ಅವರು, ಇನ್ನೂ ಅನೇಕರಿದ್ದಾರೆ. ದಯವಿಟ್ಟು ಅನ್ಯತೆ ಭಾವಿಸಬೇಡಿ, ಎಲ್ಲರೂ ಹೆಸರುಗಳಲ್ಲಿ ಪ್ರಸ್ತಾವ ಮಾಡೋಕ್ಕಾಗಲ್ಲ. ಎಲ್ಲರೂ ಕೂಡ ನಮ್ಮ ಸಹೋದರರು ಇವತ್ತು ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗೋದಕ್ಕೆ ಅವರು ಕೂಡ ಒಂದು ಜವಾಬ್ದಾರಿಯನ್ನು ತಗೊಂಡು ನಿಭಾಯಿಸಿದ್ದಾರೆ. ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಅಣ್ಣ ಶಂಕರ್ಜಿ ಅವ್ರಿಗೆ ಏನು ಹುಟ್ಟುಹಬ್ಬ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ, ಇದು ಇದೇ ರೀತಿಯಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡುವ ಮುಖಾಂತರ ಸಾಗಲಿ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್. ಈ ಸಿಪಾಯಿ ಸೇವಾ ಸದನದಲ್ಲಿ ನಿರಾಶ್ರಿತರಿಗೆ, ಆಶ್ರಯ ಇಲ್ಲದವರಿಗೆ, ಸಮಾಜದಿಂದ ತಿರಸ್ಕೃತಗೊಂಡವರಿಗೆ, ಧ್ವನಿ ಇಲ್ಲದವರಿಗೆ ನಮ್ಮ ಮುತ್ತನವ್ರ ಶಿವ ಅವ್ರು ಹೇಳ್ದಂಗೆ ನಮ್ಮ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಆನೇಕಲ್ ತಾಲೂಕು ಸಂಚಾಲಕರಾಗಿದ್ದಂಥ ಮಂಜು ಬಳಗನವರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಸೇರಿದ್ದೀರಿ. ಇದರ ಉದ್ದೇಶ ತಮಗೆಲ್ಲ ಗೊತ್ತಿದೆ. ಇವತ್ತು ಈ ರಾಜ್ಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳಲ್ಲಿ, ಸಂಘರ್ಷದಲ್ಲಿ ಅಪಾರವಾದಂಥ ನಂಬಿಕೆಯನ್ನು ಇಟ್ಟಂಥ, ಕರ್ನಾಟಕದ ದಲಿತ ಚಳುವಳಿಗೆ ಹೊಸ ದೃಷ್ಟಿಕೋನವನ್ನು ಕೊಟ್ಟಂಥ, ಬಹುಶಃ ಬಸವಣ್ಣ ಹಾದಿಯಲ್ಲಿ, ಕುವೆಂಪು ಹಾದಿಯಲ್ಲಿ, ನಾರಾಯಣ ಗುರುಗಳ ಹಾದಿಯಲ್ಲಿ, ಪೆರಿಯಾರ್ ಅವರ ಹಾದಿಯಲ್ಲಿ ನಂಬಿಕೆಯನ್ನು ಹೊಂದಂಥ ಈ ನಾಡಿನ ಸಾಮಾಜಿಕ ನ್ಯಾಯದ ಧ್ವನಿಯಾಗಿರತಕ್ಕಂಥ ಮಾವಳ್ಳಿ ಶಂಕರ್ ಅವರ 64ನೇ ಜನ್ಮದಿನದ ನಿಮಿತ್ತ ಇವತ್ತು ನಾವಿಲ್ಲಿ ಸೇರಿದ್ರಿ. ಇವತ್ತು ಈಗಾಗಲೇ
ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಸಂಚಾಲಕರಾದಂಥ ಮಂಜು ಬಳಗನವರು ಮಾತಾಡಿದ್ದಾರೆ. ನಮ್ಮ ಮುತ್ತನ್ನೂರು ಶಿವು ಉತ್ತಮ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ಮತ್ತು ನನ್ನ ಭಾರನೂ ಕಮ್ಮಿ ಮಾಡಿದ್ದಾರೆ. ಮುಂದೆ ಈಗ ಅನೇಕ ಮಾವಳ್ಳಿ ಶಂಕರ್ ಅವ್ರ ಬಗ್ಗೆ ಮಾತಾಡೋರಿದ್ದಾರೆ. ನಮ್ಮ ವಕೀಲರು ಪುರುಷೋತ್ತಮ್ ಅವರು, ನಮ್ಮ ಸ್ಟೇಟ್ ರಾಜ್ ಅವರು, ಚಳುವಳಿಯಲ್ಲಿ ಗುಡ್ಸ್ಕೊಂಡಿರೋಂಥವ್ರು, ಚಳುವಳಿಗೆ ದುಡ್ದಂಥವ್ರು ಅನೇಕರು ನಮ್ಮ ಇವತ್ತು ಜೊತೆಯಲ್ಲಿ ನಮ್ಮ ಅತಿ ಬೆಲೆಯ ಆನಂದು, ಶೋಷಿತು, ಮುನ್ರಾಜು, ಚಂದ್ರು, ಹಾಗೆ ನಮ್ಮ ಮಾಯಚಂದ್ರರ ಮಾವಳ್ಳಿ ಶಂಕರ್ ಅವರ ಅನುಯಾಯಿಗಳು, ಕಾರ್ಯಕರ್ತರು, ಪದಾಧಿಕಾರಿಗಳು ಇವತ್ತು ಇಲ್ಲಿ ಬಂದಿದ್ದಾರೆ. ನಾನು ವಿಶೇಷವಾಗಿ ಹೇಳೋದಂತಂದರೆ, ಇವತ್ತು ಅವರ ಹುಟ್ಟುಹಬ್ಬದ ನಿಮಿತ್ತ ಬೆಂಗಳೂರಿನ YMC ಹಾಲ್ನಲ್ಲಿ ಇವತ್ತು ಅವರಿಗೆ ಗೌರವ ಸಮರ್ಪಣೆಯನ್ನು ಕಾರ್ಯಕರ್ತರು, ಪದಾಧಿಕಾರಿಗಳು, ಅವರ ಹಿತೈಷಿಗಳು, ಅನುಯಾಯಿಗಳು ಇವತ್ತು ಆಯೋಜನೆ ಮಾಡಿದ್ದಾರೆ. ಜೊತೆಗೆ ಕಾರ್ಯಕ್ರಮದ ನಿಮಿತ್ತ ಸಾಮಾಜಿಕ ಕಳಕಳಿ ಹಾಗೂ ಪತ್ರಿಕೋದ್ಯಮದ ವಿಚಾರವಾಗಿ ವಿಚಾರಣಾ ಸಂಕಿರಣ ಸಹ ಇದೆ. ವಿಶೇಷ ಏನಂದರೆ, ಇವತ್ತು ಪತ್ರಿಕೋದ್ಯಮದ ಬಗ್ಗೆ, ಇವತ್ತು ಅವರ ಹುಟ್ಟುಹಬ್ಬದ ನಿಮಿತ್ತ ಪತ್ರಿಕೋದ್ಯಮದ ಬಗ್ಗೆ ಕಾರ್ಯಕ್ರಮ ಆಯೋಜನೆ ಆಗಿರೋದು ಅದು ಉತ್ತಮ ಬೆಳವಣಿಗೆ ಅಂತ ಹೇಳ್ತಾ, ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಲತಃ ಪತ್ರಕರ್ತರವರು. ಅವರ ಬಹಿಷ್ಕೃತ ಭಾರತ ಇರ್ಬೋದು, ಮೂಕ ನಾಯಕ ಇರ್ಬೋದು, ಅವರು ಅಲ್ಲಿಂದನೇ ಆರಂಭ ಮಾಡಿದ್ದು. ಇವತ್ತು ಅವ್ರ ವಿಚಾರವಾಗಿ, ಇವತ್ತು ಪತ್ರಿಕೋದ್ಯಮದ ವಿಚಾರವಾಗಿ ಅಲ್ಲಿ YMC ಹಾಲ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದೆ. ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಇವತ್ತು ಬರ್ತಿದ್ದಾರೆ. ಜೊತೆಗೆ ಇವತ್ತು ವಿಶೇಷವಾಗಿ ಪ್ರಜಾವಾಣಿ ಪತ್ರಿಕೆಯ ಉಮಾಪತಿ ಅವರು ಇವತ್ತು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಾಡಿನ ಸಾಹಿತಿಗಳು, ಚಿಂತಕರು ಆದಂಥ ಭೂಕನಕೆರೆ ಧರಣೀಶ್ ಅವರು ಬರ್ತಿದ್ದಾರೆ. ಹಾಗೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಂತ ರಮೇಶ್ ಅವರು ಸಹ ಬರ್ತಿದ್ದಾರೆ. ಇವತ್ತಿನ ಆ ಕಾರ್ಯಕ್ರಮ ಸಹ ತಾವು ಸಹ ಅಲ್ಲಿ ಬಂದು ಪ್ರಚಾರ ಮಾಡಬೇಕು ಅಂತ ಕೇಳ್ಕೊತ, ಮತ್ತೊಮ್ಮೆ ರಾಜ್ಯ ನಾಯಕರಾದಂಥ ಮಾವಳ್ಳಿ ಶಂಕರ್ ಅವರ ಈ 64ನೇ ಜನ್ಮದಿನಕ್ಕೆ ಈ ಬಂದಿರುವಂಥ ನನ್ನೆಲ್ಲ ಅವರ ಅನುಯಾಯಿಗಳಿಗೆ, ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ, ಹಿತೈಷಿಗಳಿಗೆ ನಾನು ಮತ್ತೊಮ್ಮೆ ನನ್ನ ಜೈ ಭೀಮ್ ವಂದನೆಯನ್ನು ತಿಳಿಸ್ತಾ ನನ್ನ ಮಾತುಗಳಿಗೆ ನನ್ನ ವಿರಾಮ ಹೇಳ್ತೀನಿ. ಜೈ ಭೀಮ್, ಜೈ ಭಾರತ್. ಮೊದಲನೇದಾಗಿ ದಲಿತ ಚಳವಳಿಯ ಧೀಮಂತ ನಾಯಕರು, ಶೋಷಿತ ಸಮುದಾಯಗಳ ಧ್ವನಿ ಅಣ್ಣ ಮಾವಳ್ಳಿ ಶಂಕರ್ ಅವರ 64ನೇ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ, ಪ್ರೊಫೆಸರ್ B ಕೃಷ್ಣಪ್ಪನವರ ಮಾರ್ಗದರ್ಶನದಲ್ಲಿ ಮಾವಳ್ಳಿ ಶಂಕರಣ್ಣವರು ಆವತ್ತಿಂದ ಬುದ್ಧ, ಬಸವ, ಅಂಬೇಡ್ಕರ್ ಅನುಯಾಯಿಯಾಗಿ ಶೋಷಿತ ಸಮುದಾಯಗಳ ಧ್ವನಿಯಾಗಿ ಈ ರಾಜ್ಯ ಕಂಡಂಥ ಧೀಮಂತ ನಾಯಕರಾಗಿದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸ್ತಾ, ಈ ಆನೇಕಲ್ ತಾಲೂಕಿನ ಭಾಗದಲ್ಲಿ ತಾಲೂಕು ಅಧ್ಯಕ್ಷರಾದ ಬಳಗಾರನಹಳ್ಳಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಅಣ್ಣ ಮಾವಳ್ಳಿ ಶಂಕರ್ ಅವರ ಜನ್ಮದಿನದ ಅಂಗವಾಗಿ ಈ ಸಿಪಾನಿ ಸದನದಲ್ಲಿ ಇದರಲ್ಲಿ ನಿರಾಶ್ರಿತರಿಗೆ ಹಾಗೂ ಮಧ್ಯಮ ವರ್ಗದವ್ರಿಗೆ ಊಟ ಹಂಚುವ ಕಾರ್ಯಕ್ರಮನ ಮಂಜು ಅವರು ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯ ಕೆಲಸ. ಮತ್ತೊಮ್ಮೆ ಶಂಕರಣ್ಣವ್ರಿಗೆ ಶುಭಾಶಯ ಹೇಳಕ್ಕೆ ಬಯಸ್ತೀನಿ. ಇಡೀ ಕರ್ನಾಟಕದ ಸರ್ಕಾರ ಅತಿ ಹೆಚ್ಚು ಯಾರಿಗಾದ್ರೂ ಸಂಘಟನೆಗಳಲ್ಲಿ ಗೌರವ ಕೊಡೋದನ್ನ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಮಾವಳ್ಳಿ ಶಂಕರಣ್ಣ. ಯಾಕಂದರೆ ಮಿನಿಸ್ಟ್ರಿಗಳು ಅವ್ರ ಮನೆಗಳ ಹತ್ರ ಹೋದರೆ ಮಾವಳ್ಳಿ ಶಂಕರಣ್ಣ ಮನೆ ಹತ್ರ ಹೋಗಿದ ತಕ್ಷಣ ಅವ್ರ ಮನೆ ಹೊರಗಡೆ ಬಂದು ಕರ್ಕೊಳ್ಳೋಂಥ ವ್ಯಕ್ತಿ ಮಾವಳ್ಳಿ ಶಂಕರಣ್ಣ. ಒಳಗಡೆ ಹೋದ್ರೆ, ಅಕಸ್ಮಾತ್ ಮನೆ ಒಳಗಡೆ ಹೋದರೆ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಯಾಕೆ ಈ ಗೌರವ ಕೊಡ್ತಾರೆ ಅಂತಂದರೆ, ಅವರು ನಡೆದು ಬಂದ ದಾರಿ ಏನು B ಕೃಷ್ಣಪ್ಪ ಅವರು DSS ಕಟ್ಟಿದ್ರು 1967ರಲ್ಲಿ ಕಟ್ಟಿದಂಥ ರಥವನ್ನು, ಬಾಬಾ ಸಾಹೇಬ್ರು ಹೇಳೋವಂಥ ರಥವನ್ನು ಮಾವಳ್ಳಿ ಶಂಕರಣ್ಣವರು ಎಳ್ಕೊಂಬಂದಿದ್ದಾರೆ. ಮತ್ತು ಅವ್ರು ಎಳ್ಕೊಂಬರೋದಲ್ದಿರ ಸೆಕೆಂಡ್ ಜನ್ರೇಷನ್ನ ಬಿಲ್ಡ್ ಮಾಡಿದ್ದಾರೆ. ಈಗ ನಾವೆಲ್ಲ ಸೆಕೆಂಡ್ ಜನ್ರೇಷನ್. ಬಳಗಾರಣ್ಣ ಮಂಜಣ್ಣ ಆಗ್ಬೋದು, ಬೇರೆ ಬೇರೆ ಅವರ ಸ್ನೇಹಿತರ ಬಳಗದಲ್ಲಿ ವೆಂಕಟೇಶಣ್ಣ, ಮತ್ತು ಇವರೆಲ್ಲ ತುಂಬ ಜನ ಏನಿದ್ದಾರೆ, ಇವರೆಲ್ಲ ಸೆಕೆಂಡ್ ಜನ್ರೇಷನ್ನು. ಎಲ್ಲ ಸಂಘಟನೆಗಳು ಫೇಲ್ಯೂರ್ ಆಗಿರೋದು ಸೆಕೆಂಡ್ ಜನ್ರೇಷನ್ನ ನಾಯಕತ್ವನ ಬೆಳೆಸದೇ ಇರೋದು. ಆದರೆ ಮಾವಳ್ಳಿ ಶಂಕರಣ್ಣ ಅಂಬೇಡ್ಕರ್ ವಾದ ಸೆಕೆಂಡ್ ಜನ್ರೇಷನ್ನ ಬೆಳೆಸಿದ್ದಾರೆ. ಅದರಲ್ಲಿ ನಾವೆಲ್ಲ ಸಾಕ್ಷಿಗಳು. ಸೊ ಹಂಗಾಗಿ ಅವರ ನಾಯಕತ್ವ ಇನ್ನಷ್ಟು ಇರಬೇಕು. ಅವರ ನಾಯಕತ್ವ ನಮ್ಮ ತಾಲೂಕಿನ ಈ ಭೂಮಿಗೆ, ಈ ವಿದ್ಯಾರ್ಥಿಗಳಿಗೆ, ಹಾಸ್ಟೆಲಲ್ಲಿದ್ದಾಗ ಅವರು ಸುಮಾರು 10 ಗಂಟೆ 11 ಗಂಟೆವರೆಗೂ ನಮ್ಮ ಜೊತೆ ಹಾಸ್ಟೆಲಿಗೆ ಬರೋರು, ಹೇಳೋರು ಓದೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋರು. ನಾವೆಲ್ಲ ಕೂಡ ಅವರ ಮಾತುಗಳನ್ನು ಚಿಕ್ಕ ಹುಡುಗರಲ್ಲಿ ಏನೋ ಹೇಳ್ತಾರಂತ ಕೇಳಿಸ್ಕೊತಾ ಇದ್ವಿ. ಬಟ್ ನಾವು ಡಿಗ್ರಿಗೆ ಬಂದವಾಗ ಅವ್ರು ಹೇಳಿದ ಮಾತನ್ನ ಆವಾಗ ರಿವೈಂಡ್ ಮಾಡ್ಕೊಂಡಾಗ ಅರ್ಥ ಆಗ್ತಾ ಇತ್ತು. ಸೊ ಹಂಗಾಗಿ ಅವ್ರ ಮಾತು ನಿರಂತರವಾಗಿರಲಿ, ಅವರ ಹೋರಾಟ ನಿರಂತರವಾಗಿರಲಿ, ಅವರ ನಮ್ಮ ಪೀಳಿಗೆ ಅಲ್ಲ ಇನ್ನೊಂದಷ್ಟು 2-3 ಪೀಳಿಗೆಗೂ ಅವರ ಸಾಕ್ಷಿ ಇನ್ನಷ್ಟು ಉಳ್ಕೊಳ್ಳಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹುಟ್ಟುಹಬ್ಬದ ಶುಭಾಶಯಗಳು ಈ ಸಂದರ್ಭ. ಏನಿವತ್ತು ದಲಿತ ಚೇತನ
ಅಣ್ಣ ಮಾವಳ್ಳಿ ಶಂಕರಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಏನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಒಂದು ಘೋಷಣೆ ಏನಿತ್ತು, ಬಡವರ ಗುಡಿಸಲು ದೀಪ ಹಚ್ಚಿದ್ದೇನೆ ಆರದಂತೆ ನೋಡಿಕೊಳ್ಳಿ ಎಂಬ ಒಂದು ಆ ಘೋಷಣೆಯನ್ನು ಇದುವರೆಗೂ ಎಲ್ಲೂ ಚಾಚು ತಪ್ಪದೆ ಅವರ ಕೆಲಸ ಕಾರ್ಯಗಳಾಗಲಿ, ಸಮಾಜ ಸುಧಾರಣೆ ಕೆಲಸಗಳಾಗಲಿ ಮಾಡ್ಕೊಳ್ತಾ ಬಂದಿದ್ದಾರೆ. ಇನ್ನು ಅವರು ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ಇರಲಿ, ಅವ್ರ ಸಮಾಜ ಸೇವೆ ಮಾಡೋಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಈ ದಿನ ಏನು ಸಿಪಾನಿ ಸೇವಾ ಸದನದಲ್ಲಿ ಇವತ್ತು ಒಂದು ದಿನ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಬಲಗನಹಳ್ಳಿ ಮಂಜಣ್ಣನವರು ಮತ್ತು ಶಿವಣ್ಣನವರು. ಈ ದಿನ ಇಡೀ ನಮ್ಮ ಭಾರತ ಕಂಡಂಗೆ, ಕರ್ನಾಟಕ ಕಂಡಂಗೆ ದಲಿತ ನಾಯಕ ಯಾರಾದರೂ ಒಬ್ಬರು ಇದ್ದಾರೆ ಅಂದರೆ ಅದು ಮಾವಳ್ಳಿ ಶಂಕರಣ್ಣನವರು. ಸತತವಾಗಿ 5-6 ಶತಕಗಳಿಂದ ದಲಿತ ಸಮುದಾಯ ಎಲ್ಲೇ ಏನೇ ಇದೆ ಆದ್ರೂ ಮುಂಚೂಣಿಯಲ್ಲಿರ್ತಾರೆ. ಅವರಿಗೆ ನಮ್ಮ ಈ ಆನೇಕಲ್ ಭಾಗದ ಎಲ್ಲ ಪದಾಧಿಕಾರಿಗಳ ಪರವಾಗಿ, ನಾಯಕರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತೀವಿ. ಜೈ ಭೀಮ್, ಜೈ ಭಾರತ್. ನಮ್ಮ ರಾಜನಾಯಕರಾದ ಅಣ್ಣ ಮಾವಳ್ಳಿ ಶಂಕರ್ಜಿಯವರ 64ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಜೈ ಭೀಮ್. ದಲಿತ ಸಂಘರ್ಷ ಸಮಿತಿಯ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಮಾವಳ್ಳಿ ಶಂಕರಣ್ಣಜಿಯವರಿಗೆ 64ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ನಮ್ಮ ರಾಜ್ಯಗಳಲ್ಲಿ ಆಗಿರ್ಬೋದು, ತಾಲೂಕಲ್ಲಿ ಆಗಿರ್ಬೋದು, ಜಿಲ್ಲೆಗಳಲ್ಲಿ ಆಗಿರ್ಬೋದು, ಎಲ್ಲ ಕಡೆಯೂ ಬಹಳ ಹೆಸರು ಮಾಡಿದಂಥ ನಮ್ಮ ಮಾವಳ್ಳಿ ಶಂಕರಣ್ಣಜಿ ಅವರಿಗೆ ಈ ದಿನದ ಎಲ್ಲ ನಮ್ಮ ಲೀಡ್ರ್ಗಳು ಸಮೇತ ಇಲ್ಲಿ ಸೇರಿ ನಮ್ಮ ಸಿಪಾನಿ ಸೇವಾ ಸದನದಲ್ಲಿ ಎಲ್ಲ ಅನಾಥ ಮಕ್ಕಳಿಗೆ ನಾವು ಈ ದಿನದ ನಮ್ಮ ಮಂಜು ಸಾರು, ಬಳಗನಹಳ್ಳಿ ಮಂಜು ಸಾರ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲರಿಗೂ ಅನ್ನದಾನವನ್ನು ಅವರಿಗೆ ನೀಡಿದ್ದಾರೆ. ಈ ಒಂದು ಪ್ರಯುಕ್ತ ಇದೇ ಥರ ಸತತವಾಗಿ ನಿರಂತರವಾಗಿ ಇದೇ ರೀತಿ ನಡೀಲಿ. ಈ ಭೂಮಿಯಲ್ಲಿ ಏನಾದ್ರೂ ಒಂದು ಹೆಸರು ಮಾಡಬೇಕಂದ್ರೆ ನಮ್ಮ ಮಾವಳ್ಳಿ ಶಂಕರ್ಜಿ ಅವರು ಸತತವಾಗಿ ಹೋರಾಟವನ್ನು ಕೈ ಬಿಡದೆ ನಡೆಸ್ಕೊಂಡು ಬಂದಿದ್ದಾರೆ. ಇದೇ ರೀತಿ ಅವರ ಹೋರಾಟ ಎಂದೆಂದಿಗೂ ಚಿರಕಾಲ ಸಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದಾರೆ. ಸಂಘದ ಸಮಿತಿಯ ರಾಜ್ಯ ನಾಯಕರಾದ ಶ್ರೀ ಮಾವಳ್ಳಿ ಶಂಕರಣ್ಣನವರಿಗೆ 64ನೇ ಜನ್ಮದಿನದ ಶುಭಾಶಯಗಳು. ಅವರ ನಡೆದಂಥ ಹಾದಿ ಮತ್ತು ಅವರ ಹೋರಾಟದ ಹೆಜ್ಜೆ ಗುರುತು ಈ ಪ್ರಕೃತಿ ಇರೋವರು ಶಾಶ್ವತವಾಗಿ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೋರಾಟದ ಗುರುಗಳಾದ ಅಣ್ಣ ಮಾವಳ್ಳಿ ಶಂಕರ್ಜಿಯವರ ಜನ್ಮದಿನ ಇಂದು. ಈ ದಿನದಂದು ನನ್ನ ಹೋರಾಟದ ಸಹಪಾಠಿಗಳಾದಂಥ ಬಳಗಾರನಹಳ್ಳಿ ಮಂಜು, ಶಿವು ಮತ್ತು ಮುನ್ರಾಜು ಮತ್ತು ಮೈಸಂದ್ರ ಸುರೇಶು ಮತ್ತು ನಾನು ಉಸ್ಕೂರ್ ಮದ್ದು, ಮಟ್ನಳ್ಳಿ ಮಹೇಂದ್ರ, ಸುರೇಶ್ ಪ್ರಬುದ್ಧ, ಚನ್ವೀರ್ ಎಡವನಹಳ್ಳಿ ಸಹೋದರ ವಕೀಲರಾದಂಥ ಪುರುಷೋತ್ತಮ್ ಅವರು ಮತ್ತೆ ಸ್ಟೇಟ್ ರಾಜು ಹಾಡುಗಾರರು, ಗಾಯಕರು, ಇವರೆಲ್ಲರೂ ಸೇರಿ ಸಿಪಾನಿ ಆಶ್ರಮದಲ್ಲಿ ಅವರ ಜನ್ಮದಿನವನ್ನ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಏನು ಈ ಶಿಪಾನಿ ಆಶ್ರಮದಲ್ಲಿ ಅಭಿಲಾಷರು ಏನು ಬಂದು ಇಲ್ಲಿದ್ದಾರೆ, ಇವರುಗಳಿಗೆ ಒಂದು ಹೊತ್ತಿನ ಊಟವನ್ನ ಕೊಡೋದ್ರ ಮೂಲಕ ಇವತ್ತು ನನ್ನ ಗುರುಗಳ, ಹೋರಾಟದ ಗುರುಗಳ ಒಂದು ಜನ್ಮದಿನವನ್ನ ಒಂದು ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಒಂದು 4 ಜನಕ್ಕೆ ಅನ್ನ ಹಾಕೋದ್ರ ಮುಖಾಂತರ ಒಬ್ಬ ಹೋರಾಟಗಾರನ ಹೆಸರಲ್ಲಿ ಇವತ್ತು ಒಂದು ಜನ್ಮದಿನವನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥ ವಿಚಾರ ಏನಿದೆ, ಇದು ತುಂಬಾ ಅದ್ಭುತವಾದಂಥ ವಿಚಾರವಾಗಿದೆ. ಇಂಥ ಒಂದು ವಿಚಾರಗಳೊಂದಿಗೆ ಏನು ಮಾವಳ್ಳಿ ಶಂಕರ್ಜಿ ಅವರ ಹೋರಾಟದ ಹಿನ್ನೆಲೆಯನ್ನ ನನ್ನ ಸಹಪಾಠಿಗಳೆಲ್ಲರೂ ಸಹ ಅನುಸರಿಸೋದ್ರ ಮುಖಾಂತರ, ಅವ್ರ ಜೀವನಗಳಲ್ಲಿ ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಅವ್ರ ಹೋರಾಟಗಳನ್ನ ಜೀವಂತಗೊಳಿಸೋದು ಇದೆಯಲ್ಲ, ಅದು ನಿಜವಾದಂತ ಅವರ ಅಭಿಮಾನಿಗಳು ಅಥವಾ ಅವರ ಹೋರಾಟದ ಹಿಂಬಾಲಕರು ಮಾಡುವಂತ ಕೆಲಸ ಆಗಿದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಅವರ ಹೋರಾಟದ ಅನುಯಾಯಿಗಳಾಗಿ ನೀವು, ಅವರ ಅಭಿಮಾನಿಗಳಾಗಿ ನೀವು, ಅವ್ರ ಹೋರಾಟದ ವಾರಸುದಾರರಾಗಿ ಅವ್ರ ಹೋರಾಟಗಳನ್ನ ಈ ಸಮಾಜದಲ್ಲಿ ಜೀವಂತವಾಗಿ ಇಡಿಸುವಂತ ಕೆಲಸ ಮಾಡಿದಾಗ ಮಾತ್ರ ಅವರ ಅನುಯಾಯಿಗಳಾಗಿ ನೀವು ಮಾಡ್ತಾ ಇರತಕ್ಕಂಥ ಕೆಲಸಗಳಿಗೆ ಅದು ಒಂದು ಅರ್ಥಪೂರ್ಣ ಅನ್ನೋದನ್ನ ನಾನು ನಿಮ್ಮೆಲ್ಲರಲ್ಲೂ ನಿಮ್ಮ ಮಾಧ್ಯಮದ ಮುಖಾಂತರ ಈ ನಾಡಿನ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ, ಈ ನಾಡಿನ ಜನರಿಗೆ ಮತ್ತೆ ದಲಿತ ಚಳವಳಿಯ ಎಲ್ಲ ನಾಯಕರುಗಳಿಗೂ, ಏನು ಈ ದಲಿತ ಚಳವಳಿಯ 50 ವರ್ಷಗಳು ಏನು ಕಳೆದಿದೆ, ಈ 50 ವರ್ಷಗಳಲ್ಲಿ ಅವರು ನಿರಂತರವಾಗಿ ದಲಿತ ಚಳವಳಿಯ ಜೊತೆಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜೊತೆಗೆ ಮತ್ತೆ ಎಲ್ಲ ಆ ಒಂದು ಕಾಲಘಟ್ಟದ ಎಲ್ಲ ನಾಯಕರ ಒಡನಾಡಿಯಾಗಿ ಚಳವಳಿಯನ್ನ ಮುನ್ನಡೆಸ್ತಾ ಬಂದು ಇವತ್ತು ಅಂಬೇಡ್ಕರ್ ವಾದ ಒಂದು ಚಳವಳಿಯನ್ನ ಕಟ್ತಾ ಇಡೀ ರಾಜ್ಯದ ಉದ್ದಗಲಕ್ಕೂ ಆ ಚಳವಳಿಯನ್ನ ಹರಡಿಸೋದ್ರ ಮುಖಾಂತರ ಆ ಚಳವಳಿಯ ಮೂಲಕ ಅನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥ ಮತ್ತೆ ಅಬಲೆಯರಿಗೆ ಮತ್ತೆ ಬಡವರಿಗೆ ಮತ್ತೆ ನಿರ್ಗತಿಕರಿಗೆ ನಿವೇಶನಗಳು ಮತ್ತೆ
ಸರ್ಕಾರದಿಂದ ಸಿಗ್ಬೇಕಾದಂತ ಎಲ್ಲ ಸೌಲಭ್ಯಗಳನ್ನ ಕೊಡಿಸಿರ್ತಕ್ಕಂಥ ಮತ್ತೆ ಹೋರಾಟಗಳನ್ನ ದಿನನಿತ್ಯ ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥ ನನ್ನ ಹೋರಾಟದ ಗುರುಗಳಾದ ಅಣ್ಣ ಮಾವಳ್ಳಿ ಶಂಕರ್ ಅವರಿಗೆ ನನ್ನ ಮನದಾಳದ ಪ್ರೀತಿಯ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ ಮತ್ತೆ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಜೈ ಭೀಮ್. ಎಲ್ಲರಿಗೂ ಜೈ ಭೀಮ್. ಏನು ಇಂದು 22/7/2026 ಅಣ್ಣ ದಲಿತ ಚೇತನ ಈ ನಾಡು ಕಂಡಂತಹ ಧೀಮಂತ ಹೋರಾಟಗಾರರು, ಬರಹಗಾರರು, ಚಿಂತಕರಾದಂತಹ ದಲಿತ ಚೇತನ ಮಾವಳ್ಳಿ ಶಂಕರ್ಜಿ ಸಾಹೇಬರಿಗೆ ಇಂದು ಹುಟ್ಟುಹಬ್ಬದ ಶುಭಾಶಯಗಳ ದಿನದಂದು ನಮ್ಮ ಆನೇಕಲ್ ತಾಲೂಕು ಸಮಿತಿ ವತಿಯಿಂದ ಬಳಗನಹಳ್ಳಿ ಮಂಜಣ್ಣನವರ ನೇತೃತ್ವದಲ್ಲಿ ಸಿಪಾನಿ ಆಶ್ರಮದಲ್ಲಿ ಎಲ್ಲ ಪೇಷಂಟ್ಗಳಿಗೆ ಮತ್ತು ಇಲ್ಲಿರುವಂಥ ಎಲ್ಲ ಆಶ್ರಮದ ಸಿಬ್ಬಂದಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಅವರ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಬೆಂಗಳೂರಲ್ಲೂ ಸಹ ಆಚರಣೆ ಮಾಡ್ತಾ ಇದ್ದಾರೆ ವಿಜೃಂಭಣೆಯಿಂದ. ಸೊ ನಾಡಿನಾದ್ಯಂತ ಎಲ್ಲ ಕಾರ್ಯಕರ್ತರು, ಪ್ರಗತಿಪರ ಚಿಂತಕರು ಎಲ್ಲರೂ ಬರ್ತಾ ಇದ್ದಾರೆ. ಸೊ ನೀವೆಲ್ಲರೂ ಬನ್ನಿ, ಅಲ್ಲಿ ಆಚರಣೆ ಮಾಡೋಣ ಅಂತ ಹೇಳ್ತಾ ಮುಗಿಸ್ತಿದ್ದೀನಿ. 2 ಮಾತು. ಜೈ ಭೀಮ್.